ಮನೇಲಿ ಇವಾಗ ಫಂಕ್ಷನ್ ಒಂದು ಟೆನ್ಷನ್ ಇದೆ. ನೋ ಒಂದು ಒಲೆ ಒಲೆ ಬಂತಲ್ಲ ಬೆಣ್ಣೆ. ಬೆಳಗಿಂದ ನಾವು ಬರೀ ಪಾರ್ಟಿ ಹಾಲ್ ಹುಡುಕಿದ್ದೀರಾ. ವೆಲ್ಕಮ್ ಟು ಪರ್ಪ್ರೆಸ್ ಬ್ಯೂಟಿ ವ್ಲಾಗ್. ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಮ್ಮ ಮನೇಲಿ ಇವಾಗ ಫಂಕ್ಷನ್ ಒಂದು ಟೆನ್ಷನ್ ಇದೆ. 14 ದಿನಕ್ಕೆ ನಾವು ಫಂಕ್ಷನ್ ಮಾಡ್ಬೇಕಾಗಿತ್ತು. ಸೊ ಅವಾಗ ಏನಾಯ್ತು ಅಂತಂದ್ರೆ ಕಾರಣಾಂತರದಿಂದ ಹಬ್ಬಗಳು ಬಂದ್ಬಿಡ್ತು. ವರಮಹಾಲಕ್ಷ್ಮಿ ಮಾಡಿದ್ವಿ, ನೆಕ್ಸ್ಟ್ ಗೌರಿ ಹಬ್ಬ. ಸೊ ಈ ತರ ಇರೋದಕ್ಕೆ ಮಾಡಕ್ ಆಗ್ಲಿಲ್ಲ. ಸರಿ, ತುಂಬಾ ಗ್ಯಾಪ್ ಬೇಡ, ಒಂದು 3-4 ಮಂತ್ಸ್ ಆ ತರ ಗ್ಯಾಪ್ ಬೇಡ, 1-2 ಮಂತ್ಸ್ ಒಳಗಡೆನೆ ಮಾಡ್ಕೋಬೇಕು ಅಂತ ಅನ್ಕೊಂಡ್ವಿ. ನೋಡಿದ್ರೆ ಪಿತೃಪಕ್ಷ ಬಂತು. ಸೊ ಅದಕ್ಕೂ ಮುಂಚೆನೆ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. 15ನೇ ತಾರೀಕು ನಾವು ಡಿಸೈಡ್ ಮಾಡಿದೀವಿ. ಆಮೇಲೆ ಬೇರೆ ಎಲ್ಲದಕ್ಕೂ ನಾವು ಹೇಳ್ಬೇಕು ಅಂತಂದ್ರೆ ಫ್ಲವರ್ ಡೆಕೋರೇಷನ್ ಇರ್ಬೋದು ಅಥವಾ ಏನಾದ್ರು ಫೋಟೋ ವಿಡಿಯೋಗ್ರಫಿ ಎಲ್ಲರಿಗೂ ಹೇಳ್ಬೇಕಂದ್ರೆ ಡೇಟ್ ಕೇಳ್ತಾರಲ್ವಾ. ಅದಕ್ಕೆ ಫಸ್ಟ್ ಪಾರ್ಟಿ ಹಾಲ್ ಓಕೆ ಆಗ್ಬಿಟ್ರೆ ನಾವು ಡೇಟ್ ಕೊಟ್ಬಿಡೋಣ ಅಂತ ಹೇಳಿ ಇವತ್ತು ನಾವು ಒಂದು ಪಾರ್ಟಿ ಹಾಲ್ ನೋಡೋದಕ್ಕೆ ಹೋಗ್ತಾ ಇದೀವಿ. ಯಾವ ತರ ಸಿಗುತ್ತೆ ಗೊತ್ತಿಲ್ಲ, ಒಂದು ಐಡಿಯಾ ಇದೆ. ಸ್ವಲ್ಪ ಒಂದು 100-150 ಜನ ಸೇರುವಂತ ಜಾಗ ಸಿಕ್ಕಿದ್ರೆ ಸಾಕು. ಅದಕ್ಕೆ ತುಂಬಾ ಲೇಟ್ ಮಾಡೋದ್ ಬೇಡ, ಬೇಗ ಹೋಗಿ ಪಾರ್ಟಿ ಹಾಲ್ ನೋಡ್ಕೊಂಡು ಬಂದು ಬುಕ್ ಮಾಡ್ಕೊಂಡು ಬಂದ್ಬಿಡ್ತೀವಿ ಇವತ್ತೇನೆ. ಬನ್ನಿ, ಇವತ್ತು ಅದೇ ಇವತ್ತಿನ ಬ್ಲಾಗ್ ಅಲ್ಲಿ ಅದೇ ಇರುತ್ತೆ. ಎಲ್ಲಿಗೆ ಬರ್ಲಿ? ಎಲ್ಲಿಗೆ? ಏನು ಬಿಲ್ಡಿಂಗ್ ಜೋಡಿಸ್ಬೇಕಾ? ಬಾ ನೀನೆ, ನಾನು ರೆಡಿ ಆಗಬೇಕು. ಹಾಂ ಓಪನ್ ಮಾಡು. ನೀನು ಕುತ್ಕೊಂಡು ಮಾಡು, ನಾನು ರೆಡಿ ಆಗಿಬಿಟ್ಟು ಬರ್ತೀನಿ. ಓಪನ್ ಮಾಡಬೇಕಾ? ಓಪಿ ತಗೋ. ಪ್ರೀತಮ್ಗೆ ಈ ಬಟನ್ ಹಾಕಿಲ್ಲ ಅಂತಂದರೆ ಆಗಲ್ಲ, ಅದನ್ನೇ ಹೇಳೋಕ್ಕೆ ಅಂತ ಬಂದ. ಸೊ ಅಷ್ಟರೊಳಗೆ ಇದನ್ನು ನೋಡ್ಬಿಟ್ಟು ಹಾಗೆ ಡೈವರ್ಟ್ ಆಗಿಬಿಟ್ಟ. ಮಿರರಲ್ಲಿ ಅದನ್ನೇ ಹಾಕ್ಕೊಳ್ಳೋಕ್ಕೆ ಅಂತ ಹೋಗಿದ್ದಿವಾಗ. ಒಳ್ಳೆ ಹುಡುಗ ಪ್ರಥಮ್ ಅಲ್ಲ ಪ್ರೀತಮ್, ಒಳ್ಳೆ ಹುಡುಗ ಪ್ರೀತು, ಒಳ್ಳೆ ಹುಡುಗ ಪ್ರೀತಮ್ಮ ನೀನು. ಒಳ್ಳೆ ಹುಡುಗನ ನೀನು. ನನಗೊಂದು ಕೊಡು, ಇದು ಕೊಡು, ಇದು ಕೆಳಗಡೆ ಇದು ಕೊಡು, ಕೊಡಪ್ಪ. ಹಾಂ ಅಲ್ಲಾಕ್ಸ್ಕೊಬೇಕಾ? ತಿನ್ನು. ಎಷ್ಟು ನೀಟಾಗಿ ಚಪಾತಿ ತಗೊಂಡು ಕಿತ್ಕೊಂಡು ಪಲ್ಯದಲ್ಲಿ ಹೆಚ್ಕೊಂಡು ತಿಂತಾ ಇದ್ದ. ಪೀಸ್ ಮಾಡಿಕೊಡ್ತೀನಿ ತಗೋ. ಇದನ್ನು ತಿನ್ನು, ಇದರಲ್ಲಿ ತಿನ್ನು. ಅಯ್ಯೋ ಹಾಗೆ, ಗುಡ್ ಬಾಯ್. ನನ್ನ ಪ್ರೀತಮ್ ಫೇವ್ರೆಟ್ ಚಪಾತಿ ಅಲ್ವಾ? ಬೆಳಿಗ್ಗೆ ಎದ್ದ ತಕ್ಷಣ ಎದ್ದು ಬಂದ ತಕ್ಷಣ ನೋಡ್ಬಿಟ್ಟ, ವಾ ಏನು ದೊಡ್ಡ ಸ್ಮೈಲು. ತಿನ್ನು ಬೇಗ, ಟೈಮ್ ಆಯಿತು, ಹೋಗೋಣ. ಇಲ್ಲ ಇನ್ನೂ ಇದೆ, ಅದು ಬಾಕ್ಸ್ ತುಂಬ ಇತ್ತು ಐಟಮು. ವ್ಯೂವರ್ಸ್ ನನಗೆ ಈ ಒಂದು ಚೇರ್ ಬಗ್ಗೆ ತುಂಬ ಕೇಳಿದ್ರಿ. ಇದು ಲವ್ ಲ್ಯಾಪ್ 4-in-1 ಕನ್ವರ್ಟಬಲ್ ಬೇಬಿ ಹೈ ಚೇರ್. ಇದು ನನಗೆ ಯಾಕೆ ತುಂಬ ಇಷ್ಟ ಆಯಿತು ಅಂತ ಅಂದರೆ, ಈಗ ಒಂದು ಹೈ ಚೇರ್ ತೊಗೊಂಡ್ರೆ ಬರೀ ಹೈ ಚೇರ್ ಅಥವಾ ಚೇರ್ ಥರ ಯೂಸ್ ಮಾಡೋದಕ್ಕಿಂತ ಇದು ಬಂದ್ಬಿಟ್ಟು ನಮಗೆ 4 ಥರ ಯೂಸ್ ಮಾಡ್ಕೋಬೋದು. ಹಾಗೆ ಸೇಫ್ಟಿ ವೈಸ್ ಕೂಡ ತುಂಬ ಚೆನ್ನಾಗಿದೆ. ಚಿಕ್ಕ ಮಕ್ಕಳು ಅಂದರೆ 6 ಮಂತ್ ಪ್ಲಸ್ ಇರ್ತಾರಲ್ಲ, ಅವ್ರಿಗೆಲ್ಲ ಸೇಫ್ಟಿ ನೋಡ್ತೀವಿ ನಾವು. ಇದರೊಳಗೆ 3 ಪಾಯಿಂಟ್ ಸೇಫ್ಟಿ ಬೆಲ್ಟ್ಸ್ ಇರುತ್ತೆ. ಇದನ್ನು ನಾವು ಹೈ ಚೇರ್ ಆಗಿ ಯೂಸ್ ಮಾಡ್ಕೋಬೋದು. ಹೈ ಚೇರ್ ಅಂತ ಅಂದರೆ ಸ್ವಲ್ಪ ನಾವೇನಾದರೂ ಸೋಫಾ ಮೇಲೆ ಕೂತ್ಕೊಂಡಾಗ ಅಥವಾ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡಾಗ ಊಟ ಮಾಡಿಸೋದಕ್ಕೆಲ್ಲ ತುಂಬ ಕಂಫರ್ಟಬಲ್ ಆಗಿರುತ್ತೆ. ಮತ್ತು ಮಕ್ಕಳಿಗೂ ಒಂಥರ ಖುಷಿ ಸಿಗುತ್ತೆ TV ಎಲ್ಲ ನೋಡಬೇಕಾದ್ರೆ ಹೈ ಚೇರ್ ಮೇಲೆ ಕೂತ್ಕೊಂಡು. ಸೊ ಈ ಥರ ನಾವು ಯೂಸ್ ಮಾಡ್ಕೋಬೋದು. ಈ ಪ್ರಾಡಕ್ಟ್ ಬಂದುಬಿಟ್ಟು BPA ಫ್ರೀ ಆಗಿರುತ್ತೆ. ಜೊತೆಗೆ ನಾನು ನಿಮಗೆ ತೋರಿಸಿದೆ ಎಕ್ಸ್ಟ್ರಾ ಸ್ಟೋರೇಜ್ ಬಾಕ್ಸ್ ಇರುತ್ತೆ 2 ಕಡೆ. ಮತ್ತು ಎಕ್ಸ್ಟ್ರಾ ಗ್ರಿಪ್ಗೆ ಕೂಡ ಕೊಟ್ಟಿರ್ತಾರೆ. ಸ್ಟ್ಯಾಂಡ್ ಅಷ್ಟು ಬೇಗ ಈಸಿಯಾಗಿ ಇದಾಗೋದಿಲ್ಲ. ಮತ್ತು ಟ್ರೇ ಕೊಟ್ಟಿರ್ತಾರೆ, ಫುಡ್ ಟ್ರೇ. ಇದೆಲ್ಲ ಕೂಡ ರಿಮೂವಬಲ್ ಫುಡ್ ಟ್ರೇ ಆಗಿರುತ್ತೆ, ವಾಷೆಬಲ್ ಕೂಡ. ನಾವು ಸೈಜ್ ಕೂಡ ಟ್ರೇದು ಅಡ್ಜಸ್ಟ್ ಮಾಡ್ಕೋಬೋದು. ಮಕ್ಕಳು ಅಂದರೆ ಎಷ್ಟು ಮಕ್ಕಳ ಒಂದು ವೆಯ್ಟಿಗೆ ತಕ್ಕನಾಗಿ ನಾವು ಟ್ರೇನ ಅಡ್ಜಸ್ಟ್ ಮಾಡ್ಕೋಬಹುದು. ಇದ್ರ ಜೊತೆಗೆ ಇದು ಹೈ ಚೇರ್ ಅಲ್ಲದೆ ನಾವು ಸ್ಟಡಿ ಡೆಸ್ಕ್ ಆಗಿ ಕೂಡ ಯೂಸ್ ಮಾಡ್ಕೋಬಹುದು. ಇದಂತೂ ನಂಗೆ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಎಷ್ಟು ಕಂಫರ್ಟಬಲ್ ಆಗಿದೆ ಅಂತಂದರೆ ಅವನ ಹೈಟ್ಗೂ ಅವನಿಗೂ ತುಂಬ ಕಂಫರ್ಟಬಲ್ ಆಗಿದೆ ಬರೆಯೋದಕ್ಕೆ. ಆಮೇಲೆ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ನೀವು ತೊಗೊಂಡ್ರೆ ಅಯ್ಯೋ ಇದನ್ನು ತೊಗೊಂಡ ಅನ್ನೋ ಥರ ಏನಿರೋದಿಲ್ಲ, ಅಷ್ಟು ಚೆನ್ನಾಗಿದೆ. ಅದಷ್ಟಲ್ಲದೆ ಮಕ್ಳಿಗೆ ಬೇಕಂದರೆ ನಾರ್ಮಲ್ ಸಣ್ಣ ಚೇರ್ ಆಗಿ ಕೂಡ ಇದನ್ನು ಯೂಸ್ ಮಾಡ್ಕೋಬಹುದು. ಪುಟಾಣಿ ಚೇರ್ ಮಕ್ಳಿಗೆ ತುಂಬ ಇಷ್ಟ ಆಗುತ್ತಲ್ಲ, ಆ ಥರ ಲೋ ಚೇರ್ ಆಗಿ ಕೂಡ ಯೂಸ್ ಮಾಡ್ಕೋಬಹುದು. ಇದು 3 ಆಯಿತು. 4th ಒಂದು ಬಂದುಬಿಟ್ಟು
ಏನಂದರೆ ಲೋ ಸೀಟ್ ಆನ್ ಫ್ಲೋರ್ ಆ ಥರ ಫ್ಲೋರಲ್ಲಿ ಕುತ್ಕೊಳ್ಳೋ ಥರ ಸೀಟ್ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಬೂಸ್ಟರ್ ಸೀಟಾಗಿ ಯೂಸ್ ಮಾಡ್ಕೋಬೋದು. ಟೋಟಲ್ ಆಗಿ 4-in-1 ಕನ್ವರ್ಟಬಲ್ ಬೇಬಿ ಚೇರ್ ಅಂತ ಹೇಳ್ಬೋದು. 4-in-1 ಅಂತಂದರೆ ಖಂಡಿತ ಅದು ಯುಟಿಲೈಸ್ ಆಗೇ ಆಗುತ್ತೆ ನಮಗೆ. ಈಸಿ ಮತ್ತು ತುಂಬಾ ಕಾಂಪ್ಯಾಕ್ಟಬಲ್ ಆಗಿರುತ್ತೆ ಯೂಸ್ ಮಾಡೋದಕ್ಕೆ. ಎರಡೂ ಲೆಗ್ಗಲ್ಲಿ ಕೂಡ ನಮಗೆ ನಾನ್ ಸ್ಲಿಪ್ ಮತ್ತು ಆ್ಯಂಟಿ ಟಿಪ್ಪಿಂಗ್ ಲೆಗ್ ಬೇಸನ್ನು ಕೊಟ್ಟಿರ್ತಾರೆ, ಆ ರೀತಿ ಡಿಸೈನ್ ಮಾಡಿರ್ತಾರೆ. ಅದು ಎಕ್ಸ್ಟ್ರಾ ಗ್ರಿಪ್ಗೆ, ಸೊ ಆರಾಮಾಗಿ ನಾವು ಮಕ್ಕಳನ್ನ ಸೇಫಾಗಿ ಕೂರಿಸ್ಬೋದು, ಯಾವುದೇ ಟೆನ್ಷನ್ ಇಲ್ಲದೆ. ನೀವೇನಾದರೂ ಈ ಥರ ಪ್ರಾಡಕ್ಟನ್ನು ಸರ್ಚ್ ಮಾಡ್ತಾ ಇದ್ದರೆ ಖಂಡಿತ ನೀವು ಪ್ರಾಡಕ್ಟ್ಗೆ ಹೋಗ್ಬೋದು. ಬೇಕಂತಂದರೆ ಡಿಸ್ಕ್ರಿಪ್ಷನಲ್ಲಿ ನಾನು ಈ ಪ್ರಾಡಕ್ಟ್ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ. ನಾನು ರೆಡಿ, ನೀವು ರೆಡಿನಾ? ರೆಡಿ ಬಾ ರೆಡಿ ಬೇಗ ಬಾ ಬರ್ತಾರೆ ಬಾ ಮಗ್ನೆ. ಇನ್ನು ಪ್ರಗತಿ ಸ್ಕೂಲಿಂದ ಬರೋಷ್ಟ್ರಲ್ಲಿ ತಡ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಬೇಗನೆ ನಾವು ಮನೆ ಬಿಟ್ವಿ. ನಾವು ಅಂದ್ಕೊಂಡು ಹಾಗೆ ನಾವು ಪಾರ್ಟಿ ಹಾಲ್ನ ನೋಡೋಣ ಅಂತ ಕೆಲವೊಂದು ವಿಚಾರಿಸ್ಕೊಂಡು ಹೋದ್ವಿ. ಹಾಗೆ ನಾವು ಇವಾಗ ಪಾರ್ಟಿ ಹಾಲ್ ನೋಡ್ತಾ ಇರೋದು ಬಂದ್ಬಿಟ್ಟು ಸ್ವಲ್ಪ ನಮ್ಮಮ್ಮ ಮನೆ ಹತ್ರ ಆಗೋ ಥರನೇ ನೋಡ್ತಾ ಇದ್ದೀವಿ. ಅಮ್ಮ ಮನೆಗೆ ಹತ್ರ ಅಂತ ಅಲ್ಲ, ಮೇನ್ ರೀಸನ್ ಬಂದ್ಬಿಟ್ಟು ನಮ್ಮ ಫ್ಯಾಮಿಲಿ ಎಲ್ಲ ಬಂದು ಆ ಸೈಡ್ ಇರೋದು, ನಾವು ಮಾತ್ರನೇ ಇಷ್ಟು ದೂರ ಇರೋದು. ಸರಿ ಮನೆ ಹತ್ರನೇ ಮಾಡೋಣ ಅಂತ ಅಂದ್ಕೊಂಡ್ವಿ. ನಾಮಕರಣದಲ್ಲಿ ತುಂಬ ಮೆಸ್ಸಿ ಆಗೋಯ್ತು, ಸ್ವಲ್ಪ ಚಿಕ್ಕ ಅನ್ನಿಸ್ತು. ಮತ್ತೆ ಗೆಸ್ಟ್ ಎಲ್ಲ ಬರ್ತಾರಲ್ವಾ, ಸೊ ಅವ್ರನ್ನ ಮನೆ ಅಲ್ಲೇ ಇರೋದು, ಪಾರ್ಟಿ ಹಾಲ್ ಅಲ್ಲೇ ಇರೋದು, ಎಲ್ಲರನ್ನೂ ಹ್ಯಾಂಡಲ್ ಮಾಡೋದಕ್ಕೆ ನನ್ಗೆ ಆಗಲೇ ಇಲ್ಲ. ಸೊ ನಾಮಕರಣದಲ್ಲಿ ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಆಗೋಯ್ತು. ಸರಿ ಈ ಸರಿ ಆ ಥರ ಯಾವುದೇ ಕನ್ಫ್ಯೂಷನ್ಸ್ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾವೇನು ಡಿಸೈಡ್ ಮಾಡಿದ್ವಿ ಅಂತಂದರೆ ಪಾರ್ಟಿ ಹಾಲಲ್ಲೇ ಮಾಡೋಣ, ಅಪಾರ್ಟ್ಮೆಂಟಲ್ಲಿ ಇರೋದು ಬೇಡ, ಸ್ವಲ್ಪ ಬರೋರಿಗೆ ನಮ್ಮ ರಿಲೇಷನ್ ಬರೋರಿಗೆಲ್ಲ ಸ್ವಲ್ಪ ಹತ್ರ ಆಗಲಿ ಅಂತ ಹೇಳ್ಬಿಟ್ಟು ಆ ಸೈಡ್ ಮಾಡ್ತಾ ಇದ್ದೀವಿ. ಅಲ್ಲಿ ನಾವು ಆನ್ಲೈನಲ್ಲಿ ಒಂದಿಷ್ಟು ನೋಡಿದ್ವಿ, ಮತ್ತು ನಮ್ಮ ಅಕ್ಕನ ಫ್ರೆಂಡ್ ಒಬ್ಬರು ಒಂದು ಫಂಕ್ಷನ್ ಮಾಡಿದ್ರು, ಅದು ಏನೋ ಚೆನ್ನಾಗಿದೆ ಅಂತ ಹೇಳಿದ್ರು ಅಲ್ಲಿ. ಸೊ ಗೊತ್ತಿದೆ, ಒಂದು 5-6 ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ, ನೋಡ್ತೀವಿ ಅದ್ರಲ್ಲಿ ಯಾವ್ದು ಚೆನ್ನಾಗಿ ಅನ್ಸುತ್ತೋ ಅದಕ್ಕೆ ಓಕೆ ಮಾಡೋಣ ಅಂತ ಹೊರಟಿದ್ದು. ಇಲ್ಲ ಅಂದಿದ್ರೆ ಮನೆ ಹತ್ರನೇ ಮಾಡ್ಬೋದಾಗಿತ್ತು. ಏನಪ್ಪ ಏನಾಯ್ತು, ಸಾಕಾಯ್ತಾ? ನೆಗಡಿ ಆಗ್ಬಿಟ್ಟಿದೆ, ಕೋಲ್ಡ್ ಆಗ್ಬಿಟ್ಟಿದೆ ಈ ಮಗಿಗೆ. ಹಾಗೆ ಒಂದೇನು ಪ್ರಾಬ್ಲಮ್ ಆಯಿತು ಅಂತ ಅಂದರೆ, ಈಗ ಆದಷ್ಟು ಬೇಗ ಮುಗಿಸ್ಬೇಕು ಅಂತ ಅಂದರೆ ನಾವು ಒಂದು 2 ವೀಕ್ಸ್ 3 ವೀಕ್ಸ್ ಮುಂಚೆನೇ ಬುಕ್ ಮಾಡಬೇಕು. ಇಲ್ಲೇನಾಯಿತು ಅಂದರೆ ನಮ್ಗೆ ಅಂದ್ಕೊಂಡಿದ್ದ ಟೈಮಿಗೆ ಆಲ್ಮೋಸ್ಟ್ ಎಲ್ಲ ಬುಕ್ಕಿಂಗ್ ಆಗೋಗಿತ್ತು. ನಾವು ಒಂದು ವಿಚಾರಿಸಿದ್ವಿ ಕಾಲ್ ಮಾಡಿ, ಅವ್ರು ಹೇಳಿದ್ರು ಇಲ್ಲ 15th ಕಂಪ್ಲೀಟ್ ಆಗಿಬಿಟ್ಟಿದೆ, ಯಾವುದು ಇಲ್ಲ ಅಂತ. ಅವಾಗ ನಾವು ಮತ್ತೆ ಸ್ಟಾರ್ಟ್ ಮಾಡಿದ್ವಿ ಹುಡ್ಕೋದಕ್ಕೆ. ಇಲ್ಲ ಇನ್ನೂ ಲೇಟ್ ಮಾಡಿದ್ರೆ ನಮ್ಗೆ ಖಂಡಿತ ಯಾವುದು ಪಾರ್ಟಿ ಹಾಲ್ ಸಿಗೋದಿಲ್ಲ, ಆದಷ್ಟು ಬೇಗ ನಾವು ಯಾವುದು ಸಿಗುತ್ತೋ ಅದನ್ನು ಬುಕ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಸುಮಾರು ಪಾರ್ಟಿ ಹಾಲ್ ಅಂತಂದರೆ 150-200 ಜನದವರೆಗೂ, ಅದು 100ರಿಂದನೂ ಸ್ಟಾರ್ಟ್ ಆಗುತ್ತೆ. ಸೊ ಅಷ್ಟಾದರೂ ಇದ್ದೇ ಇರುತ್ತೆ ಪಾರ್ಟಿ ಹಾಲ್ ಅಂತಂದರೆ. ಬೇಕಂತಂದರೆ ಡೈನಿಂಗ್ ಏರಿಯಾ ಪ್ಲಸ್ ಪಾರ್ಟಿ ಹಾಲ್ ಈ ಥರ ಅಂದರೆ ಸೆಲೆಬ್ರೇಟ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು. ಇದು ಮಾತ್ರ ತುಂಬಾ ದೊಡ್ಡದಾಗಿತ್ತು, ನಂಗೆ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಎಷ್ಟು ಜನ ಬಂದರೂ ಒಂದು 100 ಜನದ ಮೇಲೆ ಕೂಡ ನಾವು ಆರಾಮಾಗಿ ಇನ್ವೈಟ್ ಮಾಡಿ ಮಾಡ್ಕೋಬೋದು. ಮತ್ತು ಊಟದ ಏರಿಯಾ ಕೂಡ ತುಂಬ ಚೆನ್ನಾಗಿತ್ತು. ಪರ್ ಫುಡ್ಡಿಗೆ ಅವರು 750 ಚಾರ್ಜ್ ಮಾಡ್ತೀವಿ ಅಂತ ಹೇಳಿದರು. ಜಾಗ ಮಾತ್ರ ನಮ್ಗೆ ತುಂಬ ಇಷ್ಟ ಆಯಿತು, ಬಟ್ ಆಲ್ರೆಡಿ 15ನೇ ತಾರೀಕು ಇದು ಬುಕ್ ಆಗೋಗಿತ್ತು. ಇನ್ನು ಅದೇ ಪಾರ್ಟಿ ಹಾಲಲ್ಲಿ ಇನ್ನೊಂದು ಚಿಕ್ಕ ಪಾರ್ಟಿ ಹಾಲ್ ಇದೆ ಅಂತ ಹೇಳಿದ್ರು. ಸರಿ ನೋಡೋಣ ಅಂತ ಅಂದರೆ ಅಲ್ಲಿ ಸ್ಟೇಜ್ ಎಲ್ಲ ಹಾಕೋದಕ್ಕಾಗ್ತಾ ಇರಲಿಲ್ಲ, ಜಸ್ಟ್ ಹಾಗೆ ಏನಾದರೂ ಗೆಟ್ ಟುಗೆದರ್ ಆ ಥರ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಸ್ಮಾಲ್ ಪಾರ್ಟಿ ಹಾಲ್ ಇತ್ತು. ಸರಿ ಇದರಲ್ಲೇ ಆಗೋದಿಲ್ಲ ಅಂತ ಹೇಳಿ ಜಸ್ಟ್ ಅವ್ರು ತೋರಿಸಿದ್ರು ಅಷ್ಟೇ ನಮಗೆ. ಆಮೇಲೆಲ್ಲ ವಿಚಾರಿಸಿದ್ವಿ, ಓಕೆ ನೋಡೋಣ, ನಮ್ಮ ಫಂಕ್ಷನ್ ಡೇಟ್ನೇ ಮೇಲೆ ಹೆಚ್ಚು ಕಮ್ಮಿ ಮಾಡ್ಕೊಂಡೋಣ ಅಂತ ಹೇಳ್ಬಿಟ್ಟು ಎಲ್ಲ ವಿಚಾರಿಸ್ಕೊಂಡು ಎಷ್ಟು ಚಾರ್ಜ್ ಆಗುತ್ತೆ ಅಂತೆಲ್ಲ ಕೇಳ್ಕೊಂಡು ಹೊರಟ್ವಿ. ಇವಾಗ ಹೋಗಿದ್ವಲ್ಲ, ಅದು ಮಾತ್ರ ಸಖತ್ತಾಗಿತ್ತು, ನಮಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಹ್ಯೂಜ್ ಆಗಿದೆ, ದೊಡ್ಡದಾಗಿದೆ, ನೀವು ನೋಡಿದ್ರಲ್ಲ. ಆದ್ರೆ 15th ನಾವು ಅನ್ಕೊಂಡಿರೋ ಡೇಟ್ ಅಲ್ಲಿ ಆಲ್ರೆಡಿ ಬುಕ್ ಆಗಿದೆ ಅಂತೆ. ನಾವು ಬರ್ಬೇಕಾದ್ರೆ ಇನ್ನೊಬ್ರು ಬಂದ್ರು, ಅವರು ಕೂಡ 15th ಪಾರ್ಟಿ ಹಾಲ್ ಖಾಲಿ ಇದೆಯಾ ಅಂತ ಬಂದ್ರು. ನಾವು ಇನ್ನೊಂದು ಹೋಟೆಲ್ ವಿಚಾರಿಸಿದ್ವಿ, ಅದು ಕೂಡ ಇಂಟೀರಿಯರ್ ಅಷ್ಟು ಚೆನ್ನಾಗಿತ್ತು. ಬಟ್ ಅದೇನಾಯ್ತು ಅಂತಂದ್ರೆ ಅದು 15ನೇ ತಾರೀಕಿಗೆ ಅದು ಫುಲ್ ಆಗ್ಬಿಟ್ಟಿತ್ತು. ಸರಿ ಅವಾಗ ಡಿಸೈಡ್ ಮಾಡಿದ್ವಿ, ಯಾರ್ಯಾರೆ ಏನ್ ಕೇಳಿದ್ರು ಫುಲ್ ಅಂತ ಇದ್ದಾರೆ, ಇನ್ನೂ ಡಿಲೇ ಮಾಡ್ಬಿಟ್ರೆ ನಮಗೆ ಪಾರ್ಟಿ ಹಾಲೇ ಸಿಗಲ್ಲ ಅಂತ ಹೇಳ್ಬಿಟ್ಟು ನಾವು ಇವಾಗ ಬೇಗ ಬಂದಿದ್ದು. ಅದು ಬುಕ್ ಆಗ್ಬಿಟ್ರೆ ನಮಗೆ ಟೆನ್ಷನ್ ಇರಲ್ಲ. 15ನೇ ತಾರೀಕು ಎಲ್ಲಿದೆ ಇಷ್ಟು ಬೇಗ ಫುಲ್ ಆಗಿ. ಅಲ್ಲಿಂದ ನಮ್ಮ ಅಕ್ಕನ ಫ್ರೆಂಡ್ ಒಬ್ರು ಮಗನ ಬರ್ತ್ಡೇ ಮಾಡಿದ್ರು ಅಂತ ಹೇಳ್ಬಿಟ್ಟು ನಮಗೆ ಇನ್ಫಾರ್ಮ್ ಮಾಡಿದ್ರು ಆ ಜಾಗಕ್ಕೆ. ಸರಿ ಅಂತ ಹೇಳ್ಬಿಟ್ಟು ನಾವು ಅಲ್ಲಿ ಹೋದ್ವಿ. ಅಲ್ಲಿಗೆ 2 ಪಾರ್ಟಿ ಹಾಲ್ ಇತ್ತು. ಫಸ್ಟ್ 2 ಪಾರ್ಟಿ ಹಾಲಲ್ಲಿ ಎಂಗೇಜ್ಮೆಂಟ್ ಆಗ್ತಾ ಇತ್ತು. ಇದು ಫಸ್ಟ್ ಪಾರ್ಟಿ ಹಾಲು. ಇಲ್ಲಿ ಇದು ಕೂಡ ಓಕೆ ಅನ್ನಿಸ್ತು, 100 ಮೆಂಬರ್ಸ್ಗೆ ನಮ್ಮ ಬಜೆಟಲ್ಲಿ ಕೂಡ ಇತ್ತು. ಹಾಗೆ ಚೆನ್ನಾಗೂ ಇತ್ತು, ಹೈಜೀನ್ ಆಗಿತ್ತು ನೋಡೋದಕ್ಕೆ. ಮತ್ತು ಸಿಂಪಲ್ ಡೆಕೋರೇಷನ್ ಕೂಡ ತುಂಬ ಹೈಲೈಟಾಗಿ ಕಾಣಿಸ್ತಾ ಇತ್ತು. ಅವರು ಆಲ್ರೆಡಿ ಡೆಕೋರೇಷನ್ ಮಾಡಿ ಸ್ಟೇಜೆಲ್ಲ ಹಾಕಿರೋದಕ್ಕೆ ನಮಗೊಂದು ಪರ್ಫೆಕ್ಟ್ ಪಿಕ್ಚರ್ ಕೂಡ ಸಿಕ್ತು. ಹಾಲಲ್ಲೂ ಕೂಡ ಇದಿಲ್ಲ, ಎಲ್ಲರೂ ಆಗೋಗಿದೆ ಅದ್ರದ್ದು ನೆಕ್ಸ್ಟ್ ವೀಕ್ ಕೂಡ ಮುಗ್ದೋಗಿದೆ ಅಂತಿದ್ದಾರೆ. ಸೊ ಏನು ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ನೋಡೋಣ, ಇನ್ನೂ 1-2 ವಿಚಾರಿಸ್ತೀವಿ. ಆಮೇಲೆ ಆ ಡೇಟಿಗೆ ಸಿಕ್ಕಿಲ್ಲ ಅಂತಂದರೆ ನೆಕ್ಸ್ಟ್ ಇನ್ನೊಂದು 2 ವೀಕ್ಸ್ ಮುಂದಕ್ಕೆ ಹಾಕೋಣ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ನೋಡೋಣ ಏನಾಯ್ತು.
ಬೈರ ನಿಂಗೆ? ಯಾಕೆ ಯಾಕೆ ಬೋರ್ಡ್ ಬೈರಂಗ್ ನಮ್ಮನ್ನ ನೋಡಿ ಅದೇನಾಯ್ತೋ ಕಾಣೆ. ಯಾಕೆ ಹಿಂಗೆ ಆಡ್ತಾ ಇದೆಯಾ ಬೈರಾ? ಬೈರಾ ಹೊರ್ರೆ ಹೋ ಓ ಓ ಓ ಓ ಓ. ಯಾಕೆ 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 ಏನಾಯ್ತು? ನಮ್ಮ ಅಮ್ಮ ಸ್ನಾನ ಮಾಡಿಸಿ ಬೆಳ್ಳಗೆ ಮಾಡ್ಬಿಟ್ಟೈತಲ್ಲ ನಿನ್ನ. ಯಾಕಪ್ಪ ಯಾಕು ಯಾಕು? ಅರೆ 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 ತುಂಬ ದಿನ ಆಯ್ತಾ ನೋಡಿ, ತುಂಬ ದಿನ ಆಯ್ತಾ. ಅಲ್ಲೋಡು ಬೈರಾ ಬೈರಾ ಬಾ ಬೈರಾ 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 ನೋಡಿ ನಿನ್ನ ಫ್ರೆಂಡ್ ಕರಿ ಬೈರಿನ್ ಕರಿ. ಶೂ ಹಾಕೊಂಡು ಒಳಗಡೆ ಹೋಗ್ತಾರಾ ಪ್ರೀತು? ಹಾಂ ಅಮ್ಮ ಎಲ್ಲ ಕ್ಲೀನ್ ಮಾಡಿರೋದು ಕಾಣಿಸ್ತಾ ಇಲ್ವಾ ನಿಂಗೆ? ನಿಧಾನಕ್ಕೆ ಹೋಗು ಅಮ್ಮ ಅನ್ನು. ಒರೆಸ್ಕೋ, ಕಾಲು ಒರೆಸ್ಕೋ, ಕಾಲು ಒರೆಸ್ಕೋ. ಹಾಂ ಒರೆಸು ಒರೆಸು. ಪ್ರೀತು ಯಾರದು? ಬೈರಾ ಒಲೆ ಅಲ್ಲಮ್ಮ, ಒಲೆ ಒಲೆ ಕಲ್ಲೇ ಬಿದ್ದೈತಾ? ಯಾಕೆ? ಹಾಂ ಕಲ್ಲು ಕೆಂಪು ಅದ, ನಾನೆಲ್ಲ ಬಿಳಿ ಕಲ್ಲಿನ ಒಲೆ ಅನ್ಕೊಂಡೆ. ಕರ್ಕೊಂಡೋಗೋಣ ಬೈರನಾ? ಹಾಂ ನಮ್ಮ ಮನೆಗೆ ಕರ್ಕೊಂಡೋಗೋಣ ಬೈರನಾ? ಪ್ರೀತು ಅಮ್ಮ ಇವನು ಇಕ್ಕೊಂಬಿಟ್ಟವನಲ್ಲಮ್ಮ ಕುಂಕುಮ, ಇವನಿಗೆ ಇಕ್ಕವನೆ ಅವನು ಇಕ್ಕೊಂಡವನೆ. ಹಾಂ ನಿನ್ನ ಹತ್ರ ಬರಲ್ವಾ? ವರಮಹಾಲಕ್ಷ್ಮಿ ಹಬ್ಬ ಅವನೇನು ಕೊಂಡಿಸಲ್ಲ, ಹಂಗಂತ ಅವನ್ನ ಬಿಟ್ಟು ಹಬ್ಬ ಹೆಂಗೆ ಮಾಡೋದು? ಇಷ್ಟು ದಿವಸ ಮಡಿಕೊಂಡು ಹಬ್ಬದ ದಿವಸ ಇಲ್ಲ ಅಂದರೆ ಓಡು 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 ಓಡ ಓಡ. ಇರ್ಬೇಕು ಹಚ್ತಾ? ಎಲ್ಲಿ ಕಚ್ತು? ಪ್ರೀತು ಒಬ್ಬ ಆಯ್ತಾ? ನಮ್ಮಮ್ಮ ನೋಡಿ ನನ್ನ ತಮ್ಮನಿಗೆ ಆಯುಧ ಕೊಡ್ತಾವ್ರಿ. ಮಂಜ ಆಯುಧ, ಈ ಆಯುಧದಲ್ಲಿ ಗೆದ್ದು ಬಾ, ಯುದ್ಧ ಮಾಡಿ ಬೆಣ್ಣೆ ತೆಗಿಬೇಕು. ನನ್ನ ತಮ್ಮ ಬೆಣ್ಣೆ ಕಡಿಯಂಗೆ ಕಲ್ತ್ಕೊಂಡ್ಬಿಟ್ಟಾನಂತಲ್ಲಪ್ಪೋ. ಹಾಂ ಇವನ್ ತಲೆ ಕೇರ್ಕೊಂಡು ಓಡಾಡ್ತಾವ್ ನೋಡು. ಇಲ್ಲಿ ಬಂದು ನೀನು ಅಮ್ಮನ ಹೇಳ್ಕೊಟ್ಟಿದ್ದು? ನೀನೇ ಕಲ್ತ್ಕೊಂಬಿಟ್ಟ? ಹೆಂಗೆ ಕಲ್ತ್ಕೊಂಡೆ? ಬಂತಲ್ಲ ಬೆಣ್ಣೆ, ನೊರೆ ಎಲ್ಲ ಹೋದ್ಮೇಲೆ ಬರುತ್ತೆ. ಹಾಂ ಮೇಲ್ಗಡೆ ಕರೆಕ್ಟಾಗಿ ಮೇಲ್ಗಡೆ ಮಾಡಿಕೊಂಡು ಅರ್ಧ ಮುಳುಗ್ಲೂಬಾರ್ದು, ಅರ್ಧ ಮೇಲ್ಕು ಇರಬಾರ್ದು. ಅವಾಗ ಕರೆದ್ರೆ ಏನಾಗ್ತದೆ. ನಾನು ಯಾವಾಗ ಒಂದ್ಸಲ ಅಮ್ಮ ಕರೆಯೋದು ನೋಡಿದ್ದೆ. ಒಂದು ದಿವಸ ಕರ್ದ್ಕೊಂಡು ಇಷ್ಟು ಕರೆದ್ಬಿಟ್ಟು ಬಿಟ್ಬಿಟ್ಟಿದ್ದೆ, ಬಂದದೆ ಎತ್ಕೊಳ್ಳಮ್ಮ ಅಂತ. ಬಂದಿಲ್ಲ ಅಂದ್ಬಿಟ್ಟು ಅಮ್ಮ ಆಮೇಲೆ ಕರೀತು. ಇನ್ನೊಂದ್ಸಲಿ ಕೊಟ್ಟಾಗ ಜಾಸ್ತಿ ಕರೆದ್ರೆ ಬಂತು. ಇನ್ನು ತುಂಬ ಹತ್ರದಲ್ಲೇ ಅಮ್ಮ ಮನೆ ಸರೌಂಡಿಂಗಲ್ಲೇ ನೋಡ್ತಾ ಇದ್ರಿಂದ ಅಮ್ಮಂಗೆ ಹೇಳಿದ್ದೆ ಬರ್ತಾ ಇದ್ದೀನಿ ಈ ಥರ ನೋಡೋದಕ್ಕೆ ಅಂತ ಹೇಳಿ. ಸರಿ ಅಂತ ಅವರು ವೆಯ್ಟ್ ಮಾಡ್ತಾಯಿದ್ರು. ಒಂದು ಸ್ವಲ್ಪ ಹೊತ್ತು, ಒಂದು ಹಾಫ್ ಆನ್ ಅವರ್ ಅಮ್ಮನ ಮಾತಾಡ್ಸ್ಕೊಂಡು ಹೋಗೋಣ ಅಂತೇಳಿ ಮನೆ ಹತ್ರ ಹೋದೆ. ಊಟ ಎಲ್ಲ ಮಾಡಿಕೊಂಡು ಮತ್ತೆ ನಾವು ಇನ್ನೊಂದು 2 ವಿಚಾರಿಸೋಣ ಅಂತ ಅಂದ್ಕೊಂಡ್ವಿ. ಅಷ್ಟೊಳಗೆ ಪ್ರಗತಿ ಬರೋದಕ್ಕೆ ಟೈಮ್ ಆಗೇ ಹೋಗಿತ್ತು. ಬೇಡ ನೆಕ್ಸ್ಟ್ ನೋಡೋಣ ಬಂದು ಅಂತ ಹೇಳಿ ಹೊರಟ್ಬಿಡೋಣ ಅಂತ ಹೊರಟ್ವಿ. ಇಲ್ಲ ಇಲ್ಲಿವರೆಗೂ ಬಂದಿದ್ದೀವಿ, ನೋಡ್ಬಿಡೋಣ ಇನ್ನೊಂದು ಪಾರ್ಟಿ ಹಾಲಿದೆ ಅಂತೇಳಿ. ಆಗ ಜಸ್ಟ್ ಗೂಗಲಲ್ಲಿ ಸರ್ಚ್ ಮಾಡ್ತಾಯಿದ್ರು. ಒಂದು ಚೆನ್ನಾಗಿರೋ ಸಿಕ್ತು ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗೋಣ ಅಂತ ಅನ್ಕೊಂಡ್ವಿ. ಇಲ್ಲೇ ಇರು ನೀನು. ಊಟ ಮಾಡಿದ್ನಲ್ಲ ಅಮ್ಮ ಅಲ್ಲಿ ಬ್ಯುಸಿ ಆಯ್ತು. ಪ್ರೀತಮ್ಮು ಏನಾಗಿದೆ ಅಂತ ಗೊತ್ತಿಲ್ಲ. ಅಮ್ಮ ಅಂದ್ರೆ ಹೋಗೋನು, ಅಮ್ಮ ಅಂದ್ರೆ ಎಷ್ಟು ಖುಷಿ ಪಟ್ಬಿಡೋನು ಗೊತ್ತಾ. ಇಲ್ಲಿ ಬಂದ ತಕ್ಷಣ ಅಂದ್ರೆ ಇಲ್ಲಿ ಬರ್ತಾನೆ, ಆಟ ಆಡೋಕ್ಕೆಲ್ಲ ಇಷ್ಟಪಡ್ತಾನೆ.
ಆದ್ರೆ ಅವ್ರು ಎತ್ಕೊಳಕ್ ಹೋದ್ರೆ ಏನೋ ಗೊತ್ತಿಲ್ಲ, ಅವ್ರು ಇನ್ನೂ ಮುದ್ದು ಮಾಡ್ಲಿ ಅಂತನೋ ಏನಂತ ಗೊತ್ತಿಲ್ಲ. ಅವ್ರ ಹತ್ರ ಹೋಗಕ್ಕೆ ತುಂಬಾ ಇದ್ ಮಾಡ್ತಾನೆ. ಲಾಸ್ಟ್ ಟೈಮ್ ಒಂದ್ಸರಿ ಯಾಮರ್ಸಿ 2 ಸರಿ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ವಲ್ಲ, ಅದಕ್ಕೆ ಅದ್ ನೆನಪಿದೆ ಅವ್ನಿಗೆ. ಈ ಸರಿನು ಬಿಟ್ರೆ ಇವ್ರು ಯಾಮರ್ಸಿ ನನ್ನ ಬಿಟ್ಟು ಬಿಡ್ತಾರೆ ಅಂತ. ಒಂಟೆ ಸಾಕು ನನ್ನ ಹಸ್ಬೆಂಡ್ ಕರೀತಾ ಇದ್ರು, ಹೋಗೋಣ ಬಾ ಅಂದ್ರೆ ಮಮ್ಮಿ ನೀನು ಬಾ ಅಂತ ನನ್ನ ಕರೀತಾನೆ. ಅಮ್ಮ ಅಂತ ಬೇಜಾರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವರು, ಯಾಕೆ ಬರಲ್ಲ ಅಂತಾನೆ ಅಂತ. ಹಂಗೇನಿಲ್ಲ ಅಮ್ಮ, ಈ ನಡುವೆ ಹಂಗೆ ಮಾಡ್ತಾ ಇದ್ದಾನೆ ನನ್ನ ಜೊತೆ. ಬೇರೆ ಯಾರು ಮಾತಾಡಿದ್ರು ಅಳ್ತಾನೆ. ಯಾರು ನಮ್ಮ ಮಮ್ಮಿ ಜೊತೆ ಯಾಕೆ ಮಾತಾಡೋದು ಅಂತ. ಮೊನ್ನೆ ಟೈಲರ್ ಶಾಪಲ್ಲಿ ಬ್ಲೌಸ್ ಅಳತೆ ಕೊಡ್ತಾ ಇದೀನಿ, ಅವ್ರನ್ನ ನೋಡ್ಕೊಂಡು ನಮ್ಮ ಮಮ್ಮಿನ ಟಚ್ ಮಾಡ್ತಾ ಇದಾರ ಅಂತಾನೋ ಅಥವಾ ಏನೋ ಅಷ್ಟು ಜೋರ್ ಅಳ್ತಾನೆ. ಆಮೇಲೆ ಮೊನ್ನೆ ಹಾಸ್ಪಿಟಲ್ಗೆ ಹೋಗಿ ಬ್ಲಡ್ ಕೊಟ್ವಿ, ಬ್ಲಡ್ ಟೆಸ್ಟ್ಗೆ. ಅವ್ರು ಡಾಕ್ಟರ್ ನೋಡಿ ಅಷ್ಟು ಕೋಪ ಮಾಡ್ಕೊಂತಾನೆ, ಅಷ್ಟು ಅಳ್ತಾ ಇದ್ದಾನೆ ನಮ್ಮ ಮಮ್ಮಿ ಏನೋ ಮಾಡಿದ್ರು ಅಂತ. ತುಂಬಾ ಪೊಸೆಸಿವ್ ಆಗ್ತವ್ರು ನೋಡ್ತಾ ಇದ್ದಾನೆ. ಮಕ್ಳು ಕೆಲವೊಂದ್ಸರಿ ಒಂದು ಹಂತದಲ್ಲಿ ಹಂಗ್ ಮಾಡ್ತಾರೆ ಅಂತ ಅನ್ಸುತ್ತೆ. ಮುಗೀತು, ನಾನೇನು ಅದನ್ನೇ ಫೈನಲ್ ಮಾಡೋಣ ಅಂತ ಅನ್ಕೊಂಡೆ. ಸೆಕೆಂಡ್ ಟೈಮ್ ನೋಡಿದ್ವಲ್ಲ, ನನ್ನ ಹಸ್ಬೆಂಡ್ ಇಲ್ಲ ಇಲ್ಲಿ ಇನ್ನೂ ಒಂದಿದೆ ನೋಡ್ಕೊಂಡು ಹೋಗೋಣ, ಬಂದ್ಬಿಟ್ಟಿದೀವಿ ಅಂತ ನೋಡ್ಕೊಂಡು ಇದೇನಾದ್ರು ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಅದನ್ನೇ ಕನ್ಫರ್ಮ್ ಮಾಡೋಣ ಅಂತ ಅಂದ್ರು. ಅವ್ರು ಹೇಳಿದ್ರು ಬೇಗ ಕನ್ಫರ್ಮ್ ಮಾಡಿ, ಈಗ ಆಲ್ರೆಡಿ 2 ವೀಕ್ಸ್ ಕಂಪ್ಲೀಟ್ ಆಗಿದೆ, ನೆಕ್ಸ್ಟ್ ವೀಕ್ ಮತ್ತೆ ಸಿಕ್ಕಿಲ್ಲ ಅಂದ್ರೆ ಅಂತ ಹೇಳಿದ್ರು. ಆಮೇಲೆ ಅವರು ನನ್ನ ವ್ಯೂವರ್ ಅಂತೆ, ತುಂಬಾ ಖುಷಿ ಆಯ್ತು ಮಾತಾಡ್ಸಿದ್ಕೆ. ಹೇಳಿದ್ರು ಪ್ರೀತಮ್ನ ನೋಡಿ ಬರುತ್ತೆ, ಅಮ್ಮ ಮನೆಗೆ ತುಂಬ ಹತ್ರ ಆಗ್ಬಿಡುತ್ತೆ ಇದು. ಸರಿ ಇದೆ ಎಲ್ಲ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಇದು ಕೂಡ ತುಂಬಾ ದೊಡ್ಡದಾಗಿತ್ತು ಪಾರ್ಟಿ ಹಾಲ್. ಸಿಟ್ಟಿಂಗ್ ಏರಿಯಾನೇ ಇಷ್ಟು ದೊಡ್ಡದಾಗಿತ್ತು, ಅದ್ರ ಜೊತೆಗೆ ಡೈನಿಂಗ್ ಏರಿಯಾ ಸಪ್ರೇಟ್ ಇತ್ತು. ಹೊರಗಡೆ ನನಗೆ ಆಚೆ ತುಂಬ ಇಷ್ಟ ಆಯಿತು, ಗ್ರೀನರಿ ಇತ್ತು. ಆ್ಯಂಡ್ ಫೋಟೋಶೂಟ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ, ಇಲ್ಲೆಲ್ಲ ಫೋಟೋಶೂಟ್ ಮಾಡಿಸ್ಬೋದು, ಇನ್ನೂ ಬೆಟರ್ ಆಗಿ ಫೋಟೋಸ್ ಬರುತ್ತೆ ಅಂತ ಹೇಳ್ಬಿಟ್ಟು ಈ ಜಾಗ ಕೂಡ ನಮ್ಗೆ ತುಂಬ ಇಷ್ಟ ಆಯಿತು. ಅವರು 15ಗೆ ಇದೆ ಅಂತ ಹೇಳಿದ್ರು. ಓಕೆ 15ಗೆ ಅಟ್ಲೀಸ್ಟ್ ಒಂದಾದರೂ ಸಿಕ್ತಲ್ಲ ಅಂತ ನಾವು ಅದೇ ಒಂದು ಫೀಲಲ್ಲಿ ಇದ್ವಿ. ಜಾಗ ತುಂಬ ಚೆನ್ನಾಗಿತ್ತು. ಬಟ್ ಇಲ್ಲಿ ಏನಂತ ಒಂದು ಪ್ರಾಬ್ಲಮ್ ಅಂದರೆ ರೆಸ್ಟೋರೆಂಟ್ ಅಂತ ಅಂದರೆ ಸ್ವಲ್ಪ ಈ ಹಾಟ್ ಡ್ರಿಂಕ್ಸ್ ಎಲ್ಲ ಮಾಡೋದೆಲ್ಲ ಹಂಗೆ ಸಪ್ಲೈ ಡೈರೆಕ್ಟಾಗೆ ಆಗ್ತಾಯಿತ್ತು. ಒಳ್ಳೆ ಕೆಲಸ ಮಾಡಿದ್ರು ಮುಂದೆ ಅದೆಲ್ಲ ನನಗೆ ಇಷ್ಟ ಆಗಲ್ಲ. ಅದು ಒಂದು ಮೈನಸ್ ಅಂತ ಹೇಳ್ಬಿಟ್ಟು ನಾನು ಅದನ್ನು ಹೋಲ್ಡ್ ಮಾಡೋಣ ಅಂತ ಅಂದ್ಕೊಂಡೆ. ಜಾಗ ಮಾತ್ರ ತುಂಬಾ ಚೆನ್ನಾಗಿತ್ತು. ಆದರೆ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಬ್ಯಾಕ್ ಸೈಡಲ್ಲೇ ಇರೋದ್ರಿಂದ ಇದೇನು ನನಗೆ ಫ್ಯಾಮಿಲಿ ಎಲ್ಲ ಸೇರ್ ಮಾಡಬೇಕಾದ್ರೆ ಇದು ನನಗೆ ಒಂದು ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ಅಂತ ಒಂದು ಥಾಟ್ ಇತ್ತು. ಅದು ಬಿಟ್ಟರೆ ಜಾಗ ಔಟ್ಸೈಡ್ ನೋಡೋದಕ್ಕೆಲ್ಲ ಚೆನ್ನಾಗಿತ್ತು. ಇವರು ನಮಗೆ 600 ಚಾರ್ಜ್ ಮಾಡಿದ್ರು, ಅಂದರೆ ಒಂದು ಊಟಕ್ಕೆ 600 ಚಾರ್ಜ್ ಮಾಡಿದ್ರು. ಸರಿ ಓಕೆ ಅಂತ ಹೇಳ್ಬಿಟ್ಟು ಇದನ್ನು ನಾವು ಅಂದ್ಕೊಂಡ್ವಿ 15th ಅಂದರೆ ನಮ್ಮ ಡೇಟಿಗೆ ಸಿಗ್ತಾ ಇದೆಯಲ್ಲ ನೋಡೋಣ ಅಂತ ಅಂದ್ಕೊಂಡ್ವಿ. ಆಮೇಲೆ ನನಗೇನಂತ ಅಂದರೆ ಫಂಕ್ಷನ್ ನಾವೇನು ಯಾವಾಗಲೂ ಮಾಡೋದಿಲ್ಲ, ಯಾವಾಗಲೂ ಒಂದ್ಸರಿ ಮಾಡ್ತಿದ್ದೀವಿ. ಆ್ಯಂಡ್ ನಮ್ಮದೊಂದು ಬಜೆಟಲ್ಲಿ ಒಂದು ರೇಂಜಲ್ಲಿ ಈ ಥರ ಬೇಕಂತ ನಾನು ಪ್ಲ್ಯಾನ್ ಮಾಡಿದ್ದೆ. ಸೊ ಆ ಥರನೇ ನಾನು ಕೂಡ ನೋಡ್ತಾ ಇದ್ದೀನಿ. ನಮ್ಮ ಬಜೆಟ್ ಕೂಡ ಮೀರಿ ಹೋಗಬಾರ್ದು, ಮತ್ತು ನಾವು ಅಂದ್ಕೊಂಡಿರೋದನ್ನ ಎಲ್ಲನೂ ಕೂಡ ಮಾಡಬೇಕು ಅನ್ನೋ ಥರ ಇತ್ತು. ಸೊ ನನಗೆ ಸೆಕೆಂಡ್ ಒನ್ ತುಂಬ ಇಷ್ಟ ಆಯಿತು. ನಾವು ಸೆಕೆಂಡ್ ಹೋದ್ವಲ್ಲ, 2 ಎಂಗೇಜ್ಮೆಂಟ್ ನಡೀತಾ ಇತ್ತಲ್ಲ, ಅದರೊಳಗೆ ಸೆಕೆಂಡ್ ಒನ್ ಮೇಲ್ಗಡೆ ಅದು ಪಾರ್ಟಿ ಹಾಲ್ ತುಂಬ ಚೆನ್ನಾಗಿತ್ತು. ನಂಗೆ ಅದು ಓಕೆ ಅನ್ನಿಸ್ತು. ಬಟ್ ಫೈನಲ್ ಇನ್ನೊಂದು ನೋಡ್ಕೊಂಡು ಬಂದ್ವಿ. 90% ಆ ಹೋಟೆಲ್ಗೆ ಫಿಕ್ಸ್ ಆಗಿದ್ವಿ. ಆಮೇಲೆ ಈಗ ಇದು ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ. ಒಂಥರ ದೊಡ್ಡದಾಗಿದೆ ಹಾಲು, ಔಟ್ಸೈಡಲ್ಲಿ ಸ್ವಲ್ಪ ಸ್ಪೇಸಿಯಸ್ ಆಗಿದೆ. ಮತ್ತೇನಂತಂದ್ರೆ ಅದು ರೆಸ್ಟೋರೆಂಟ್, ನನಗದು ಇಷ್ಟ ಆಗ್ತಾ ಇಲ್ಲ. ಅದನ್ನೇ ನೋಡ್ತಾ ಇದ್ವಿ, ಏನು ಮಾಡ್ಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಈಗ ಅಲ್ಲೋದ್ವಿ, 15ನೇ ತಾರೀಕು ರೂಮ್ ಸಿಕ್ಕಿಲ್ಲ, ಅಂದರೆ ಹಾಲ್ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು 29th ಮಾಡೋಣ ಅಂದ್ಕೊಂಡ್ವಿ. ಇಲ್ಲಿ ಬಂದ್ವಿ 15th ರೂಮ್ ಸಿಗ್ತಾ ಇದೆ. ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನನಗಂತೂ ಕನ್ಫ್ಯೂಷನ್ ಆಗಿಬಿಟ್ಟಿದೆ, ತಲೆ ಕೆಟ್ಟೋಗ್ತಾ ಇದೆ. ಅವತ್ತೇ ಮಾಡೋದ, ಡೇಟ್ ಮುಂದಕ್ಕೆ ಆಗೋದು. ಆಮೇಲೆ ನನ್ನ ಏನು ಆಯಿತು ಅಂದರೆ ಫಿಕ್ಸ್ ಆಗಿಬಿಟ್ಟೆ 29th ಆದರೆ ಇನ್ನೂ ಬೆಟರು, ನಮಗೆ ತುಂಬ ಟೈಮ್ ಸಿಗುತ್ತೆ, ತುಂಬ ಚೆನ್ನಾಗೆಲ್ಲ ರೆಡಿ ಮಾಡ್ಕೋಬೋದು ಅಂತ. ನೋಡಿದ್ರೆ ತೊಗೊಂಡೋಗ್ಲಿ ಹಾಲು ಅಂತ ನಮ್ಮಮ್ಮ ನುಗ್ಗೆಕಾಯಿ ಸಾಂಬಾರು ನಮ್ಮಮ್ಮ ನುಗ್ಗೆಕಾಯಿ ಸಾಂಬಾರು ಮಾಡ್ತಾರೆ. ನುಗ್ಗೆಕಾಯಿ ಸಾಂಬಾರಲ್ಲಿ ನುಗ್ಗೆಕಾಯಿ ಒಂಚೂರೇ ಚೂರು ಪರ್ಫೆಕ್ಟ್ ಹದವಾಗಿ ಬೇಯಬೇಕು, ಅಷ್ಟು ಚೆನ್ನಾಗಿ ಅವರು ಬೇಯಿಸಿರ್ತಾರೆ. ನಾವು ಹಾಕಿ ಮಿಕ್ಸಿ ಕೂಗಿಸಿ ಎಲ್ಲ ಕದರಿಸ್ಬಿಟ್ಟಿರ್ತೀವಿ. ತಿಳಿ ಸಾಂಬಾರು ಕೊಡ್ಬೋದು ಪ್ರಗತಿಗೆ ಅಂತ. ಬಾಯಲ್ಲಿ ನೀರು ಬರ್ತಾ ಇದೆ ನನಗೇನೆ, ತಿನ್ಬೇಕು ಅಂತ. ಅಲ್ಲಿಂದ ಬಂದು ಮನೆಗೆ ಹೋಗಿ ಅಡುಗೆ ಮಾಡೋರು ಯಾರು ಅಂತ ಪಾಪ ಒಂದೊಂದು ಬಾಕ್ಸಲ್ಲಿ ಹಾಕಿ ಹಂಗೆ ಕೊಟ್ಟು ಕಳಿಸಿದ್ರು. ನಾವು ಅಲ್ಲಿ ಇರಲಿಲ್ಲ, ಸ್ವಲ್ಪ ಹೊತ್ತು ಅಷ್ಟೇ, ಹಿಂಗೆ ಹೋಗಿ ಹಂಗೆ ಬಂದೇ ಬಿಟ್ವಿ. ಇವಾಗ ನಮಗೆ ಡೇಟ್
ಮ್ಯಾಚ್ ಆಗ್ತಾ ಇಲ್ಲ, ಡೇಟ್ ಮ್ಯಾಚ್ ಆಗ್ತಾ ಇದ್ರೆ ಪಾರ್ಟಿ ಹಾಲ್ ಮ್ಯಾಚ್ ಆಗ್ತಾ ಇಲ್ಲ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಮುಂದಕ್ಕೆ ಹಾಕೋಣ ಅಂದ್ರೆ ಪಿತೃಪಕ್ಷ ಅದು ಇದು ಸ್ಟಾರ್ಟ್ ಆಗ್ತಾ ಇದೆ. ಹಿಂದಕ್ಕೆ ಹಾಕೋಣ ಅಂತ ಅಂದ್ರೆ ಎಲ್ಲೂ ಡೇಟ್ ಸಿಗ್ತಾ ಇಲ್ಲ, ತುಂಬಾ ಹತ್ರ ಆಗ್ಬಿಟ್ಟಿದೆ. ಇನ್ನು ಮುಂದಕ್ಕೆ ಹೋಗೋಣ ಅಂದ್ರೆ ಪಿತೃಪಕ್ಷ ಎಲ್ಲ ಕಳೆದ ಮೇಲೆ ಮಾಡ್ಬೇಕಾಗತ್ತೆ. ಮತ್ತೆ ಪ್ರಗತಿಗೆ ಎಕ್ಸಾಮ್ ಬೇರೆ. ಹೆಂಗೆ ಸಿಕ್ಕಾಕೊಂಡಿದೆ ಅಂತಂದ್ರೆ ನಮ್ಗೆ ನಿಜವಾಗ್ಲೂ ಟೈಮೇ ಸರಿ ಟೈಮ್ ಸಿಕ್ಕಿಲ್ಲ ಅಂತ ಹೇಳ್ಬೇಕಷ್ಟೇನೆ. ನೋಡೋಣ, ಅದಕ್ಕೆ ನಾವು ಅಲ್ಲೆಲ್ಲ ನೋಡ್ಕೊಂಡು ಬಂದ್ವಿ. ನಮ್ಗೆ ಅಲ್ಲಿ ಚೆನ್ನಾಗಿ ಅನಿಸ್ತು ಒಂದು, ಆದ್ರೂ ಇಲ್ಲಿ ನಮ್ಮ ಸರೌಂಡಿಂಗ್ ಅಲ್ಲೂ ಒಂದೆರಡು ವಿಚಾರಿಸೋಣ, ನೋಡೋಣ. ಅಕಸ್ಮಾತ್ ಇಲ್ಲಿ ಸೂಟ್ ಆದ್ರೆ ಇಲ್ಲಿ, ಇಲ್ಲಾಗ್ಲಿಲ್ಲ ಅಂದ್ರೆ ಫೈನಲ್ ಇವತ್ತು ಈವ್ನಿಂಗ್ ಅಲ್ಲಿ ಯಾವ್ದಾದ್ರು ಒಂದು ಡಿಸಿಷನ್ ಮಾಡ್ಬಿಡ್ತೀವಿ. ನೋಡೋಣ ಯಾವ್ದು ಓಕೆ ಹಾಕೊಂಡು ಬಂದ್ವಿ. ಮತ್ತೆ ಇವಾಗ ನಮ್ಗೆ ಅಲ್ಲಿ ಓಕೆ ಆಯ್ತು ಒಂದು 2, ಬಟ್ ಡೇಟ್ ತುಂಬಾ ಮುಂದಕ್ಕೆ ಹೋಗ್ತಾ ಇದೆ, ಅವಾಗ ಮಾಡಬಾರ್ದು ಅಂತ ಇದ್ದಾರೆ. ಸೊ ಒಂದು ಮಾತ್ರ ನಮ್ಮ ಡೇಟಿಗೆ ಫಿಕ್ಸ್ ಆಯ್ತು. ಅದಕ್ಕಿಂತ ಬೆಟರ್ ಆಗಿರೋದೇನಾದ್ರು ನಮ್ಮ ಕಡೆ ಸೈಡ್ ಸಿಕ್ಕಿದ್ರೆ ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡು ಅವ್ರು ಕನ್ಫರ್ಮ್ ಹೇಳೋದಕ್ಕೂ ಮೊದಲು ಇಲ್ಲಿ 1-2 ಇದೆ ನೋಡ್ಕೊಂಡ್ ಬಂದ್ಬಿಡೋಣ ಅಂತ ಅಂದ್ರು. ಅದಕ್ಕೆ ಇವಾಗ ಇಲ್ಲಿ ಹೋಗ್ತಾ ಇದೀವಿ. ಬೆಳಗ್ಗೆಯಿಂದ ನಾವು ಬರೀ ಪಾರ್ಟಿ ಹಾಲ್ ಹುಡುಕ್ತಾನೆ ಇದೀವಿ, ನಮ್ಗೆ ಎಲ್ಲೂ ಸಿಗ್ತಾನೂ ಇಲ್ಲ, ಗೊತ್ತಾಗ್ತಾನೂ ಇಲ್ಲ. ಸುಮ್ಮನೆ ಓಡಾಡ್ತಾ ಇದೀವಿ ಅಲ್ಲಿಂದ ಇಲ್ಲಿಗೆ ಅಂತ. ಮತ್ತೆ ನಂಗೆ ಜ್ವರ ಬರೋ ಥರ ಆಗ್ತಾ ಇದೆ. ಕೆಲವೊಂದು ಪಾರ್ಟಿ ಹಾಲ್ನ ಅಮ್ಮ ಮನೆ ಸೈಡಲ್ಲಿ ನೋಡಿದ್ವಿ. ಓಕೆ, ಅಲ್ಲೇ ನೋಡೋದು ಬೇಡ, ನಮ್ಮನೆ ಸೈಡಲ್ಲೂ ನೋಡೋಣ. ಯಾವುದು ನಮಗೆ ಓಕೆ ಅನ್ಸುತ್ತೋ, ಯಾವುದು ನಮಗೆ ಡೇಟಿಗೆ ಫಿಕ್ಸ್ ಆಗುತ್ತೋ, ನೋಡೋಕೆ ಚೆನ್ನಾಗಿದೆ ಅನ್ಸುತ್ತೋ ಅದನ್ನು ನಾವು ಸೆಲೆಕ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ಒಂದು ಜಾಗಕ್ಕೆ ಬಂದ್ವಿ. ಇದು ಹೆಬ್ಬಾಳದಲ್ಲಿ ಇರೋದು ಮಾರಿಗೋಲ್ಡ್ ಅಂತ ಹೇಳಿ. ಸೂಪರ್ ಆಗಿತ್ತು, ತುಂಬ ಚೆನ್ನಾಗಿತ್ತು. ಊಟದಲ್ಲೂ ಕೂಡ ಅಷ್ಟೇ ಸ್ಯಾಂಪಲ್ ಕೊಡ್ತೀವಿ ಅಂತ ಹೇಳಿದರು. ಮತ್ತು ಇದು ಜಸ್ಟ್ ನಮಗೆ 600 ರೂಪೀಸ್ಗೆ 650 ರೂಪೀಸ್ಗೆ ಇದು ಕೂಡ ಇದ್ದಿದ್ದು. ಇನ್ನೂ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು, ತುಂಬ ದೊಡ್ಡದಾಗಿದೆ ಅಂತ ಅನ್ನಿಸ್ತು. ಮತ್ತು ಎಕ್ಸ್ಟ್ರಾ ಏನು ರೂಮ್ ಆಗಿರ್ಬೋದು ಎಲ್ಲನೂ ಕೂಡ ತುಂಬ ಚೆನ್ನಾಗಿತ್ತು. 650 ಓಕೆ ಅಂತಲೂ ಅನ್ನಿಸ್ತು. ಆದರೆ ಇದು ಕೂಡ ಪ್ರಾಬ್ಲಮ್ ಆಗಿದ್ದು 15ನೇ ತಾರೀಕಿಗೆ ಖಾಲಿಲ್ಲ, ಆಲ್ರೆಡಿ ಬುಕ್ ಆಗಿಬಿಟ್ಟಿದೆ, ಒಂದು ಎಂಗೇಜ್ಮೆಂಟ್ ಇದೆ ಅಂತ ಹೇಳಿದರು. ಸರಿ, ನಾವು ಎಲ್ಲೆಲ್ಲ ವಿಚಾರಿಸಿದ್ವಿ, 15ಕ್ಕೆ ಇರಲಿಲ್ಲ. ಓಕೆ, ನೆಕ್ಸ್ಟ್ 22 ನೋಡಿದ್ವಿ, ಅದು ಇರಲಿಲ್ಲ. ನೆಕ್ಸ್ಟ್ ವೀಕ್ ನೋಡಿದ್ರೆ ಆಲ್ಮೋಸ್ಟ್ ಹೇಳ್ತಾಯಿದ್ರು ಸ್ವಲ್ಪ ಒಂದಿಷ್ಟು ಪಾರ್ಟಿ ಹಾಲಲ್ಲಿ ಈ ಜಾನ್ವರಿ ತನಕನೂ ಸಂಡೇ ಫುಲ್ ಬುಕ್ ಆಗಿದೆ ಅಂತ. ಸರಿ, ಏನು ಮಾಡೋದು ಅಂತಲೇ ನಮಗೂ ಕೂಡ ಗೊತ್ತಾಗಲಿಲ್ಲ. ಆಮೇಲೆ ಇನ್ನೊಂದು ಏನು ಪ್ರಾಬ್ಲಮ್ ಆಯಿತು ಅಂತಂದರೆ 15th ಆದಮೇಲೆ 19th ನಮಗೆ ಇದು ಬಿಡ್ತಾ ಇದೆ, ಪಿತೃಪಕ್ಷ ಸ್ಟಾರ್ಟ್ ಆಗುತ್ತೆ. ಸೊ ಆ ಟೈಮಲ್ಲಿ ಎಲ್ಲ ಶುಭ ಕಾರ್ಯ ಅಂತಾಗಲಿ ಫಂಕ್ಷನ್ ಅಂತಾಗಲಿ ಮಾಡೋದು ಬೇಡ ಅಂತಲೇ ಎಲ್ಲರೂ ಕೂಡ ಹೇಳಿದರು. ಆಮೇಲೆ ಇನ್ನೊಂದು ಮೇನ್ ಪ್ರಾಬ್ಲಮ್ ಏನಾಯಿತು ಅಂತಂದರೆ 14th ಹಾಫ್ ಇಯರ್ಲಿ ಎಕ್ಸಾಮ್ ಕೂಡ ಪ್ರಗತಿಗೆ ಸ್ಟಾರ್ಟ್ ಆಗ್ತಾ ಇದೆ. ಫಂಕ್ಷನ್ ಅನ್ನೋದು ನಾವು ಮಾತ್ರ ಎಂಜಾಯ್ ಮಾಡಿದ್ರೆ ಸಾಕಾಗಲ್ಲ. ಆಮೇಲೆ ಅದನ್ನು ಮಾಡ್ತಾ ಇರೋದೇ ನನ್ನ ಮಗಳಿಗೋಸ್ಕರ. ಅವರು ಎಕ್ಸಾಮ್ ಟೆನ್ಷನಲ್ಲಿ ಇಲ್ಲಿ 14th ಎಕ್ಸಾಮ್ ಬರೆದ್ಬಿಟ್ಟು 15th ಬಂದು ಅಲ್ಲೇನೋ ಮಾಡೋದು, ಇದು ಯಾವುದೂ ಕೂಡ ಅದು ಒಂದು ಎಂಜಾಯ್ಮೆಂಟ್ನ ಹಾಳು ಮಾಡೋದೇ ಆಗುತ್ತೆ ಹೊರತು ಅದನ್ನು ಕಂಪ್ಲೀಟಾಗಿ ಎಂಜಾಯ್ ಮಾಡಲ್ಲ. ನಾವು ಇಷ್ಟೆಲ್ಲ ಕಷ್ಟಪಟ್ಟು ಆಸೆ ಪಟ್ಟು ಇಷ್ಟೆಲ್ಲ ಮಾಡೋದಕ್ಕೂ ಕೂಡ ಒಂದು ಏನು ಅಂದರೆ ಖುಷಿ ಪಡಬೇಕಾಗಿರೋರೇ ಖುಷಿ ಪಟ್ಟಿಲ್ಲ ಅನ್ನೋ ಥರ ಆಗಿಬಿಡುತ್ತೆ ಅಂತೇಳಿ 14th ಎಕ್ಸಾಮ್ ಇದೆ. ಈ ಮಂತ್ 30 ತನಕನೂ ಎಕ್ಸಾಮ್ ಡೇಟ್ ಹಾಗೆ ಇತ್ತು. ಕಂಟಿನ್ಯೂಸ್ ಆಗಿ ಎಕ್ಸಾಮ್ ಅಂತಂದರೆ 2 ಡೇಸ್ ಲೀವ್ ಇಟ್ಕೊಂಡು ಸರಿ ಅಂತ ಹೇಳ್ಬಿಟ್ಟು ನಾವು ಫೈನಲಿ ಕೊನೆಯ ತನಕನೂ ನೋಡಿದ್ವಿ. ಅಟ್ಲೀಸ್ಟ್ 15th ಬಂದರೆ ಹಿಂಗಾದರೂ ಬ್ಯಾಲೆನ್ಸ್ ಮಾಡಿ ನಾವು ಮುಗಿಸ್ಕೊಂಡು ಬಿಡೋಣ. ಎಲ್ಲರಿಗೂ ಕೂಡ ಹೇಳಿದ್ವಿ ಗೌರಿ ಗಣೇಶ ಹಬ್ಬ ಆದ ತಕ್ಷಣವೇ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಅಂತ. ಬಟ್ ಅಲ್ಲಿಗೆ ನೋಡಿದ್ರೆ ಫೈನಲಿ ನಮಗೆ ಯಾವುದೇ ಪಾರ್ಟಿ ಹಾಲಲ್ಲಿ ನಾವು ಸುಮಾರು ನೋಡಿದ್ವಿ, ಬೆಟರ್ ಅನ್ಸಿರೋದನ್ನ ಮಾತ್ರ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ. ಸುಮಾರು ಎಲ್ಲದರಲ್ಲೂ ಕೂಡ ಯಾವುದ್ರಲ್ಲೂ ನಾವು ಅಂದ್ಕೊಂಡಿರೋ ಡೇಟು ಅದು ಬೇರೆ ಸಂಡೇ ಇತ್ತಲ್ವ, ಹಾಗಾಗಿ ಯಾವುದೇ ಪಾರ್ಟಿ ಹಾಲಲ್ಲೂ ಕೂಡ ನಮಗೆ 15th ಡೇಟ್ ಸಿಗಲೇ ಇಲ್ಲ. ಹಾಗೂ ನನ್ನ ಹಸ್ಬೆಂಡ್ ಇಲ್ಲ ಈವ್ನಿಂಗ್ ಅಷ್ಟರೊಳಗೆ ಯಾವುದಾದ್ರೂ ಒಂದು ಕನ್ಫರ್ಮ್ ಮಾಡ್ಕೊಂಡು ಬಿಡೋಣ, ಸುಮ್ಮನೆ ಮುಂದಕ್ಕೆ ಹಾಕೋದು ಬೇಡ ಅಂದ್ಕೊಂಡು ಬಿಟ್ಟಿದ್ದೀವಿ. ಸುಮಾರು ಸ್ವಲ್ಪ ಜನಕ್ಕೆ ಹೇಳಿಬಿಟ್ಟಿದ್ವಿ, ಕೇಳ್ತಿದ್ರಲ್ಲ ಅವ್ರಿಗೆಲ್ಲ 15ನೇ ತಾರೀಕು ಅಥವಾ ಈ ಗೌರಿ ಹಬ್ಬ ಕಳೆದ ನೆಕ್ಸ್ಟ್ ಸಂಡೇನೇ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಅಂತ. ಸಡನ್ನಾಗಿ ಹಾಫ್ ಇಯರ್ಲಿ ಎಕ್ಸಾಮ್ ಡೇಟ್ ಬಂತು. ಸೊ ಹಿಂಗೆಲ್ಲ ಆಯಿತು ನೋಡಿ, ಈ ಥರ ನೋಡ್ಕೊಂಡು ಬಂದ್ವಿ. ಬಟ್ ನಾವು ಇವಾಗ ಇಲ್ಲಿ ನೋಡಿದ್ದೀವಲ್ಲ, ಇಷ್ಟು ಪಾರ್ಟಿ ಹಾಲಲ್ಲೇ ಯಾವುದಾದ್ರೂ ಒಂದರಲ್ಲೇ ಮಾಡಬೇಕು ಅಂತಲೂ ಕೂಡ ಡಿಸೈಡ್ ಮಾಡ್ಕೊಂಡಿದ್ದೀವಿ. ಅದರೊಳಗೆ ನನಗೆ ಮಾರಿಗೋಲ್ಡ್ ಇದು ತುಂಬ ಇಷ್ಟ ಆಯಿತು. ಅದ್ರ ಜೊತೆಗೆ ಸೆಕೆಂಡ್ ಟೈಮ್ ನಾವು ಮಕ್ಕನ ಫ್ರೆಂಡ್ ಒಬ್ಬರು ಮಾಡಿದರು ಅಂತ ಹೇಳಿದ್ರಲ್ಲ, ಅದು ಕೂಡ ತುಂಬಾ ಮಿನಿಮಲ್ ಆಗಿ ತುಂಬ ಚೆನ್ನಾಗಿತ್ತು, ಅದು ಇಷ್ಟ ಆಯಿತು. ಅದು ಬಿಟ್ಟರೆ ನನಗೆ ನೋಡಿದ್ರಲ್ಲಿ ಇನ್ಯಾವುದೂ ಇಷ್ಟ ಆಗಲಿಲ್ಲ. ಇದು ಶ್ರೀ ಕೃಷ್ಣ ಸಾಗರ್ ಅಂತ ಹೋಟೆಲ್, ಅದರಲ್ಲಿ ಒಂದು ಪಾರ್ಟಿ ಹಾಲ್ ನೋಡಿದ್ವಿ. ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ನಮ್ಮ ಮನೆ ಸರೌಂಡಿಂಗಲ್ಲಿ ಬರುತ್ತೆ ಇದು. ನಮ್ಮ ಮನೆಗೆ ತುಂಬ ಹತ್ರದಲ್ಲಿರೋಂಥ ಒಂದು ಪಾರ್ಟಿ ಹಾಲು. ತುಂಬ ಜನಕ್ಕೆ ಆಗುತ್ತೆ, 100-150 ಏನು ಒಂದು 200-300 ಜನಕ್ಕೆ ಆಗ್ಬೋದು ಅಂತ ಅನಿಸುತ್ತೆ, ಅಷ್ಟು ದೊಡ್ಡದಾಗಿತ್ತು ಇದು. ಪ್ಲಸ್ ಏನಂತಂದರೆ ಇವ್ರದ್ದು ಬಂದು 550 ರೂಪೀಸು ಊಟ ಆಗುತ್ತೆ. ಒಂದು ಊಟಕ್ಕೆ 550.
ಮತ್ತು ಡೈನಿಂಗ್ ಏರಿಯಾ ಸಪ್ರೇಟ್ ಇದೆ. ಮೇಲ್ಗಡೆ ಡೈನಿಂಗ್ ಏರಿಯಾ ಇತ್ತು, ಎಕ್ಸ್ಟ್ರಾ ರೂಮ್ ಇತ್ತು ರೆಡಿ ಆಗೋದಕ್ಕೆ. ಸ್ಟೇಜ್ ಕೂಡ ತುಂಬ ದೊಡ್ಡದಾಗಿತ್ತು. ಇಷ್ಟು ದೊಡ್ಡ ಸ್ಟೇಜ್ಗೆ ಫ್ಲವರ್ ಡೆಕೋರೇಷನ್ ಮಾಡೋದು ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ನಿಸ್ತು. ಆಮೇಲೆ ಎಲ್ಲರೂ ಕೂಡ ನಮಗೆ ಫುಡ್ ಡೀಟೇಲ್ಸ್ ಕೂಡ ಕೊಟ್ಟರು. ಮೆನು ಅಂದರೆ ಈ 550ಗೆ ಯಾವ ಥರ ಎಲ್ಲ ಫುಡ್ ಇರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲನೂ ಕೂಡ ನಮ್ಗೆ ಇಷ್ಟ ಆಯಿತು. ಆಮೇಲೆ ಇದು ಮೇಲ್ಗಡೆ ಊಟದ ಏರಿಯಾ ಹೆಂಗಿದೆ ಅಂತ ಹೇಳಿ ಅದನ್ನು ತೋರಿಸಿದ್ರು. ಇದು ಕೂಡ ಓಕೆ ಅನಿಸ್ತು, ಬಟ್ ನನಗೇನೋ ಒಳಗಡೆ ಕಲರ್ ಕಾಂಬಿನೇಷನ್ ಇಷ್ಟ ಆಗಲಿಲ್ಲ ಅಷ್ಟೇ. ಬಿಟ್ಟರೆ ಇದು ಕೂಡ ತುಂಬ ಚೆನ್ನಾಗಿತ್ತು. ಸೊ ಫೈನಲಿ ಒಂದು ಸುಮಾರು ನೋಡಿದ್ವಿ ನಾವು. ಸುಮಾರು ಅಂದರೆ ಜಾಸ್ತಿನೇ ಎಲ್ಲನೂ ನೋಡ್ಕೊಂಡು ಬಂದ್ವಿ. ಅದರಲ್ಲಿ ನನಗೆ ಬೆಟರ್ ಅನಿಸಿರೋದನ್ನ ಮಾತ್ರ ವಿಡಿಯೋ ಮಾಡ್ಕೊಂಡು ತೋರಿಸಿದ್ದೀನಿ. ನಮಗಿನ್ಯಾವುದು ಕೂಡ ಅಷ್ಟು ಇಷ್ಟ ಆಗಲಿಲ್ಲ, ಹಾಗಾಗಿ ಹೊರಟ್ವಿ. ಒಂದೆರಡು ತಾಳ ಅನ್ಕೊಂಡಿದ್ದೆ ಕಿಚನ್ಗೆ ಇಟ್ಕೊ. ಹೊಡ್ಗಿಡ್ ಹಾಕ್ಬಿಟ್ಟವನೆ. ಚೆನ್ನಾಗಿದೆ ಅಲ್ಲ? ಕತ್ಲಿಸಿದಿ ಫ್ರೆಂಡ್ಸ್, ಇವಾಗ ತಾನೇ ಮನೆಗೆ ಬಂದು ಸ್ವಲ್ಪ ಹೊತ್ತಾಯಿತು. ಸುಮಾರು ಎಲ್ಲ ಕಡೆನೂ ವಿಚಾರಿಸಿದ್ವಿ. ನಾವು ಅಂದ್ಕೊಂಡಿರೋ ಡೇಟ್ಗೆ ನಮಗೆ ಪಾರ್ಟಿ ಹಾಲ್ ಸಿಕ್ಕೇ ಇಲ್ಲ. ಓಕೆ ಫೈನ್, 1-2 ಓಕೆ ಆಯಿತು ಅಂತಂದರೆ ಫೈನಲ್ ಇವಾಗ ಕಾಲ್ ಮಾಡಿದ್ರೆ ಸಾರಿ ಅವತ್ತು ಒಂದು ಪೆಂಡಿಂಗಲ್ಲಿದೆ ಅಂತಂದರೆ ಆಲ್ಮೋಸ್ಟ್ ಓಕೆ ಆಗಿದೆ, ಬಟ್ ಓಕೆ ಆಗಿಲ್ಲ, ನಾಳೆ ಕನ್ಫರ್ಮ್ ಮಾಡ್ತಾರಂತೆ, ನಿಮಗೆ ನಾಳೆ ಮಧ್ಯಾಹ್ನಕ್ಕೆ ಹೇಳ್ತೀವಿ ಅಂತ ಅಂದರು. ಸೊ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಯಾಕೆ ಅಂತ ಅಂದರೆ ಇನ್ನೂ ಮುಂದಕ್ಕೆ ಹಾಕ್ಬೋದಾಗಿತ್ತು ಅಥವಾ ವೀಕ್ ಡೇಸಲ್ಲಿ ಹಾಕ್ಬೋದಾಗಿತ್ತು. ಅಲ್ಲಿಂದ ಪ್ರಗತಿಗೆ ಎಕ್ಸಾಮ್ ಇದೆ ಹಾಫ್ ಇಯರ್ಲಿ. ಸೊ ಅದಕ್ಕೆ ಯೋಚನೆ ಮಾಡ್ತಾ ಇದ್ವಿ, ಎಕ್ಸಾಮ್ ಆಗಿಬಿಡ್ಲಿ, ಎಕ್ಸಾಮ್ ಆದಮೇಲೆ ಮಾಡೋಣ ಅಂತ ಹೇಳಿ. ಗೊತ್ತಿಲ್ಲ ಏನಾಗುತ್ತೆ ಅಂತ. ಏನು ಮಾಡೋಕ್ಕೆ ಹೋದ್ರೂ ಅದ್ರಲ್ಲಿ ಒಂದು ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಅಟ್ಲೀಸ್ಟ್ ನಾವು ಎಕ್ಸಾಮ್ಗೆ ಏನು 4 days ಗ್ಯಾಪ್ ಇತ್ತು ಅಂತ ಹೇಳ್ಬಿಟ್ಟು 122 ಸಂಡೇ ಕೇಳಿದ್ವಿ, ಅದು ಇಲ್ಲ ಅಂತ ಅಂದರು. ಆಮೇಲೆ ನನ್ನ ಹಸ್ಬೆಂಡ್ ಹೇಳಿದ್ರು ಪಿತೃಪಕ್ಷದಲ್ಲಿ ಮಾಡೋದು ಬೇಡ, ಒಳ್ಳೇದಲ್ಲ ಅಂತಾರೆ, ಸುಮ್ಮನೆ ಯಾಕೆ ಅವಾಗ ಮಾಡೋದು ಅಂತ. ಅದು 19ನೇ ತಾರೀಕಿಂದಾನೇ ಶುರು ಆಗಿಬಿಡತ್ತೆ. ಸೊ ಇವತ್ತು ಇಡೀ ದಿನ ಸುತ್ತಿ 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 ಬಟ್ ಎಲ್ಲೆಲ್ಲಿ ಪಾರ್ಟಿ ಹಾಲ್ ಇದೆ ಚೆನ್ನಾಗಿರೋದು ಅಂತ ಗೊತ್ತಾಯಿತು. ಸೊ ನೀವು ನೋಡಿದ್ರೆಲ್ಲ, ನೋಡೋಣ ಇದು ಪಿತೃಪಕ್ಷ ಮತ್ತು ಇದು ಎಲ್ಲ ಮುಗಿಸ್ಕೊಂಡೇ ಮಾಡೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ದೀವಿ. ನೋಡಿ ಏನಾಗುತ್ತೆ ಅಂತ ಗೊತ್ತಿಲ್ಲ, ಬಟ್ ತುಂಬ ಆಸೆ ಇಟ್ಟಿದ್ದೆ ಚೆನ್ನಾಗಿ ಮಾಡಬೇಕು, ಬೇಗ ಮಾಡಿಬಿಡೋಣ, ಅದು ಹಳೇದಾಗ್ಬಿಡತ್ತೆ ಅಂತಂದರೆ ತುಂಬ ಮುಂದಕ್ಕೆ ತಳ್ಳೋದು ಬೇಡ, ಇದರಲ್ಲೇ ಮುಗಿಸ್ಬೇಕಂತ ನನಗಿದ್ದಿದ್ದು. ನೋಡಿದ್ರೆ ಏನು ಮಾಡೋಕ್ಕಾಗಲ್ಲ, ಹಂಗೇನೆ ಒಂದೊಂದು ಟೈಮ್ ಹಂಗಿರುತ್ತೆ, ಏನು ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಹಂಗಾಗಿ ಫಸ್ಟ್ ಅವ್ರ ಎಕ್ಸಾಮ್ ಪ್ರಿಪೇರ್ ಆಗಲಿ, ಮಧ್ಯೆ ಬೇಡ ಡಿಸ್ಟರ್ಬ್ ಮಾಡೋದು. ನಮಗೂ ಸ್ವಲ್ಪ ಜಾಸ್ತಿ ಟೈಮ್ ಸಿಗುತ್ತೆ ರೆಡಿ ಆಗೋದಕ್ಕೆ, ಏನಾದರೂ ರೆಡಿ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ನಾನು ಓಕೆ ಆಯಿತು ಇದೆಲ್ಲ ಮುಗಿಸ್ಕೊಂಡ್ಬಿಟ್ಟು ಒಂದು ಒಳ್ಳೆ ಟೈಮ್ ನೋಡಿಕೊಂಡೆ ಮಾಡೋಣ. ಯಾಕೋ ಹೆಂಗೆ ಮಾಡೋಕೆ ಹೋದ್ರೂ ಅದು ಸೆಟ್ ಆಗ್ತಾಯಿಲ್ಲ, ಸೂಟ್ ಆಗ್ತಾಯಿಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಆದ್ವಿ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಇವಾಗ ಸದ್ಯಕ್ಕೆ ಊಟ ಮಾಡಿಬಿಟ್ಟು ಮಲಗೋದಷ್ಟೇ ಇರೋದು. ಇವತ್ತಿನ ವ್ಲಾಗ್ನ ಕೂಡ ಇಲ್ಲೇ ಮುಗಿಸ್ತೀನಿ. ತುಂಬ ಸುಸ್ತಾಗ್ಬಿಟ್ಟಿದೆ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.